ಇದು ನಮ್ಮ ಮದ್ವೆಗೆ ತಗೊಂಡಿದ್ ಸೀರೆ ಅಲ್ವಾ? ಹೂಜಾನು ನಮ್ದು ರಿಜಿಸ್ಟರ್ ಮ್ಯಾರೇಜ್ ಆಗಿದಲ್ವಾ, ಮದ್ವೆನಲ್ಲಿ ಉಟ್ಕೊಳಕ್ಕೆ ಆಗ್ಲಿಲ್ಲ. ಈ ಸತಿ ನಾನು ಆನಿವರ್ಸರಿ ಗುಡಾಡ ಅಂತ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನು ನಿನಗೆ ನನ್ಕಿಂತ ಈ ಸೀರೆ ಮೇಲೆ ಅಲ್ಲವಾ? ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡ್ಕೊಂಡಾಗ ತಗೊಳ್ಳೋದು, ಅದನ್ನ ಕೆಳಗಡೆ ಬಿಸಾಕ್ತಿರಲ್ಲ, ಅದಕ್ಕೆ ನೋವಾಗಲ್ವಾ? ಸೀರೆಗೆ ನೋವಾಗತ್ತಾ? ಹೌದು ಆಗತ್ತೆ. ಅದು ಸೀರೆ ಮಾತ್ರ ಅಲ್ಲ, ಅದು ನನ್ನ ಹಾರ್ಟ್. ಆಯ್ತು ಆಯ್ತು ಬೇಡ. ನಂಗ್ ಬೇಕು ಲಾಸ್ಟ್ ಕ್ಲಾಸ್ ಇದೆ. ಸಾರಿ ಅತ್ಗೆ, ನೀವೇನ್ ಶಿಕ್ಷೆ ಕೊಟ್ರು ತಗೋತೀವಿ. ಏನ್ ಪನಿಷ್ಮೆಂಟ್ ಗಿವ್ ಮಾಡಿದ್ರು ಟೇಕ್ ಮಾಡ್ತೀವಿ. ನಾಟಕ ಆಡ್ಬೇಡ ನಿಮ್ಮಿ, ನೀನು ನೋಡ್ಕೊಂಡಲ್ವಾ ಬರೋದು. ನಾನು ಹೊಸ ಸೀರೆ ಮೇಲೆಲ್ಲ ಚೆಲ್ಬಿಟ್ರಲ್ಲ. ಶ್ರೀಹರಿ, ಆ ಲೋಟ ಕೊಡು. ನಿನ್ನೆ 10 ಮೇಲೆ ಕೂತ್ಕೊಳ್ಳಿ, ಇಬ್ರು ಕೂತ್ಕೊಳ್ಳಿ. ಮುರ್ಗಿ ಬನು. ಏನು ಹಂಗಂದ್ರೆ? ಕೈನ ಹಿಂದ್ಗಡೆಯಿಂದ ಒಳಗಡೆ ಹಾಕಿ ಮುಂದ್ಗಡೆಯಿಂದ ಹೊರಗೆ ತೆಗೆದು ಕಿವಿ ಹಿಡ್ಕೋಬೇಕು. ಇಯರ್ಸ್ ಇಟ್ಕೋಬೇಕಾ? ಪಾಸಿಬಲ್ ಏನೋ? ಟ್ರೈ ಮಾಡೋಣ. ಅದಕ್ಕೆ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ, ಆಚೆ ಬರ್ತಾ ಇಲ್ಲ. ಪಾನಿಪುರಿ ತಿಂದು ತಿಂದು ಊದ್ಕೊಟ್ರೆ ಇನ್ನೇನಾಗತ್ತೆ? ಬಿಟ್ಟು ಬಿಡಿಸ್ಬಿಟ್ಟು ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ನೀನೇನು ಯೋಚನೆ ಮಾಡಬೇಡ. ಇಲ್ಲಿ ಪಕ್ಕದ ರೋಡಲ್ಲಿ ಒಂದು ಡ್ರೈ ಕ್ಲೀನ್ ಶಾಪ್ ಇದೆ. 4 ಅವರಲ್ಲಿ ಸರಿ ಮಾಡ್ಕೊಡ್ತಾನೆ, ಹೋಗಿ ಕೊಟ್ಟು ಬರ್ತೀನಿ. ಫಸ್ಟ್ ತಗೊಂಡ್ ಹೋಗ್ಕೊಡಿ. ಈ ಸೀರೆನ ನಾನು ಒಂದೇ ಒಂದ್ ಸತಿನೂ ಹುಟ್ಟಿಲ್ಲ. ಇದು ನನ್ನ ಫೇವ್ರೇಟ್ ಸೀರೆ. ಹುಷಾರಾಗಿ ತಗೊಂಡ್ ಹೋಗ್ಬಿಟ್ಟು ಬರ್ಬೇಕಷ್ಟೇ. ಇಲ್ಲಿ ಬಾ, ಇಲ್ಲಿ ಕವರಲ್ಲಿ ಹಾಕೊಡು ಬಾ. ತಗೋ ಇಟ್ಕೊಳ್ಳಿದನು ಹಿಂಗೆ ನೋಡ್ಕೊಳ್ರಲ್ಲ. ಮೇಡಮ್ಮಿ, ಜ್ಯೂಸ್ ಎಲ್ಲ ವೇಸ್ಟ್ ಆಗೋಯ್ತಲ್ವಾ? ಇನ್ನೊಂದು ಬಟ್ಲ ತಗೊಂಡ್ಬರೋಣ. ಪಾಪ ಗೋಪಾಲ, ನೀನು ನಮ್ಮನೆ ಬರ್ತಾ ಇದೆಯೇನೋ? ಅಯ್ಯೋ, ನಿನ್ ಕೈ ಮುಗಿತೇನವ, ಖಾಲಿ ಮಾತ್ರ ಬಿಡ್ಬೇಡ. ಮಾವ, ಯಾರನ್ನ ಮನೆಗ್ ಸೇರ್ಸಿದ್ರು ಗೋಪಾಲ್ ಅಂಕಲ್ನ ಮಾತ್ರ ಮನೆಗ್ ಸೇರಿಸ್ಬೇಡ ಅಂತ ಮಾಯಿ ಹೇಳಿದ್ದಾರೆ. ನಿನಗೂ ಹೇಳಿದ್ರ? ಹೌದು. ಬೇಕಾದ್ರೆ ನೀನ್ ಕತ್ತೆನಾದ್ರೂ ಸೇರ್ಸು, ಎಮ್ಮೆನಾದ್ರೂ ಸೇರ್ಸು, ಕೋಣನಾದ್ರೂ ಸೇರ್ಸು, ಆದ್ರೆ ಆ ಗೋಪಾಲನ ಮಾತ್ರ ಸೇರಿಸ್ಬೇಡ ಅಂತ ಹೇಳಿ ಹೋದ್ರು. ಅಯ್ಯೋ, ಅವನು ಲೈನಲ್ಲಿ ಇದ್ದಾನೆ ಕಣಮ್ಮ. ಹಲೋ ಗೋಪಾಲ, ನಾನು ಆಮೇಲೆ ಫೋನ್ ಮಾಡ್ತೀನಿ ಕಣೋ. 3 ದಿನ ನಾನು ಊರಲ್ಲಿ ಇರೋದಿಲ್ಲ. ಮುಂದಿನ ವರ್ಷ ಬಾರಪ್ಪ. ಸರಿ, ಇಡ ಫೋನು. ಮಾವ, ಆ ಗೋಪಾಲ್ ಅಂಕಲ್ಗೆ ಯಾವ ಊರಿಗೆ ಹೋದ್ರು ಗರ್ಲ್ ಫ್ರೆಂಡ್ಸ್ ಇದಾರಂತೆ, ಹೌದಾ? ಹೌದು ಕಣಮ್ಮ, ಅವನು ಯಾವ ಊರಿಗೆ ಹೋಗ್ತಾನೋ ಅಲ್ಲೊಂದು ಚಿನ್ನ ವೀಡು. ಬೋರ್ಡಿಂಗ್, ಲಾಡ್ಜಿಂಗು, ಲವಿಂಗು ಎಲ್ಲ ಫ್ರೀ. ಹೋಟ್ಲು ಖರ್ಚು ಉಳಿಸ್ತಾನೆ. ಮಹಾನ್ ರಸಿಕ. ಆತರ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳೋರ್ ಕಂಡ್ರೆ ನನಗೆ ಅಸಹ್ಯ ಆಗತ್ತೆ, ಹೇಸಿಗೆ ಆಗತ್ತೆ. ಮಾವ, ನೀವ್ ಏನಾದ್ರೂ ಹೇಳಿ, ಆ ಗೋಪಾಲ್ ಅಂಕಲ್ದು ನಾಯಿ ಬುದ್ಧಿ. ಹೌದಾ? ನನಗೂ ಹಾಗೆ ಅನಿಸ್ತದೆ. ಸ್ವೀಟು, ನಿನ್ ಸೀರೆನ ಡ್ರೈ ಕ್ಲೀನ್ ಕೊಟ್ಟೀನಿ, ನಾಳೆ ಕೊಡ್ತಾನಂತೆ. ಓಕೆನಾ? ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ರೀ, ಆ ಗೋಪಾಲ್ ಅಂಕಲ್ ಮದ್ವೆ ಆಗಿದ್ರು ಕಂಡುಕೊಂಡು ಹುಡುಗಿರ್ ಸಾಹಸ ಮಾಡ್ತಾರಂತೆ. ಗೋಪಾಲ್ ಅಂಕಲ್ ರಸಿಕ ಮಹಾಶಯ ಸ್ವೀಟ್ ಅವರು. ಸುಮ್ಮನಿರಿ ಸಾಕು. ನಿಮ್ಗೆ ಆತರ ಗರ್ಲ್ ಫ್ರೆಂಡ್ ಸಾಹಸ ಇಲ್ಲ ತಾನೆ? ಅಯ್ಯೋ, ಇಲ್ಲಪ್ಪ, ನಾನ್ ನೀನು ಮಾತ್ರ ಲವ್ ಮಾಡಿರೋದು, ನೀನು ಮಾತ್ರ ಮದುವೆ ಆಗಿರೋದು. ಇಂದು ಎಂದು ಮುಂದು ನೀನೇ ನನ್ನ ವೈಫು. ಗಂಡಸರನ್ನ ನಂಬಕ್ಕಾಗಲ್ಲ, ಪ್ರಾಮಿಸ್ ಮಾಡಿ. ಪುಂಡರೀಕನಾದ ನಾನು ಯಾರನ್ನು ಲವ್ ಮಾಡಿಲ್ಲ, ಮಾಡೋದು ಇಲ್ಲ. ಲಡ್ಡು ಕೊಡ್ತೀಯಾ? ಒಳಗೆ ಬನ್ನಿ. ಅಂಜಲಿ, ಹೇಗಿದ್ಯಾ? ನಾನ್ ಸೂಪರ್, ನೀನು? ಸೂಪರ್. ಏನ್ ಅಂಜಲಿ ನೀನು ಹೀಗಿದ್ದವಳು ಹೀಗಾಗ್ಬಿಡಿದ್ಯಾ? ನೀನು ಅಷ್ಟೇ, ನಿನ್ನಲ್ಲಿ ಏನು ಬದಲೇ ಆಗಿಲ್ಲ. ಯಾಕೆ ಬದಲಾಗಣ ಹೇಳು? ತುಂಬಾ ಖುಷಿ ಆಯ್ತು ನೀನ್ ನೋಡಿ. ನನಗೂ ಅಷ್ಟೇ. ರಮ್ಯಾ, ನನ್ ಕಾಲೇಜ್ ಮೇಟ್ ಪುಂಡರೀಕ ಅವನು. ಹಾಯ್.
ಹಾಯ್ ರಮ್ಯಾ. ಕಾಲೇಜಲ್ಲಿ ಇರುವಾಗ ನಾನು ಇವನು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸ್ ನೋಡೋ ಕಾಂಪಿಟೇಷನ್ ಇಡ್ತಾ ಇದ್ವಿ. ಯಾವಾಗ್ಲೂ ಈ ಪುಂಡರೀಕನೇ ಗೆಲ್ತಾ ಇದ್ದ ಗೊತ್ತಾ? ಹೌದಮ್ಮ, ಕಣ್ ಮಿಟಿಕ್ಸ್ರೆ ನೀನ್ ಕಣ್ಣಿಂದ ಮರೆ ಆಗ್ಬಿಡ್ತೀಯ ಅಂತ ನನ್ ಕಣ್ಣೇ ಮಿಟಿಕ್ಸ್ತಿರ್ಲಿಲ್ಲ. ಏ ಸುಮ್ನಿರೋ ಪುಂಡ, ಏನೇನೋ ಹೇಳ್ಬೇಡ. ಈಗಲೂ ಕಣ್ ಮಿಟಿಕ್ಸ್ತಾ ಇರೋ ಸ್ಪರ್ಧೆ ಮಾಡೋಣ್ವಾ? ಮಂಗ್ಳೂರ್ ಬಸ್ಗೆ 2 hours ಟೈಮ್ ಇದೆ. ಓ ಎಸ್, ಬೈ ಆಲ್ ಮೀನ್ಸ್. ಪುಂಡಂಗ್ ಮದ್ವೆ ಆಗಿದೆ ಕಣೆ, ಈಗ ನಾನೇ ಗೆಲ್ಲೋದು. ನೋ ವೇ, ಚಾನ್ಸೇ ಇಲ್ಲ. ಇದುವರೆಗೂ ನಾನೇ ನಿನ್ನ ಸೋಲ್ಸಿರೋದು, ಈಗಲೂ ನೀನೇ ಸೋಲೋದು ಅಂತಿಲಿ. ನನ್ ಕೈಯಲ್ಲಿ ಒಂದ್ ಬ್ಯಾಗ್ ಇದೆ, ನಿನ್ ಕೈಯಲ್ಲೂ ಒಂದ್ ಬ್ಯಾಗ್ ಇದೆ. ನೀನ್ ಗೆದ್ರೆ ನನ್ ಬ್ಯಾಗ್ ನಿನ್ಗೆ, ನಾನ್ ಗೆದ್ರೆ ನಿನ್ ಬ್ಯಾಗ್ ನನ್ಗೆ. ಓಕೆನಾ? ಹೌದಾ? ಇದೇ ಮಾತು. ಇದೇ ಮಾತು. ಬೆಟ್ಸು ಬೆಟ್ಸ್. ಪಕ್ಕ. ಯಾ. ಆಯ್ತು, ಇಲ್ಲೇ ಒಂದು ಚಾಟ್ಸ್ ಅಂಗಡಿ ಇದೆ, ಅಲ್ಲಿ ಹೋಗೋಣವಾ? ಹೋಗೋಣ. ಹೋಗೋಣ. ಓಕೆ, ಬನ್ನಿ. ಸೋಲ್ತಿ ಅಂಜಲಿ ನೀನು. ಹೋಗೋ. ಶ್ರೀಹರಿ, ನಿಮ್ಮ ಅಣ್ಣ ಎಲ್ರು ಇನ್ನ ರೇಷ್ಮೆ ಸೀರೆ ತಗೊಂಡೇ ಬಂದಿಲ್ಲ. ಎಲ್ಲ ನಿಮ್ಮಿಬ್ರಿಂದಾನೆ ಆಗಿತ್ತು. ಅದಕ್ಕೆ ಅದಕ್ಕೆ ನೀವು ಪನಿಷ್ಮೆಂಟ್ ಕೊಟ್ಟಾಗಿದೆ. ಇನ್ನ ಸ್ಕೋಲ್ಡ್ ಮಾಡಿದ್ರೆ 500 rupees ಗಿವ್ ಮಾಡ್ಬೇಕು. ಕಿವಿ ಟಚ್ ಆಯ್ತಾ ಅಥವಾ ಮತ್ತೆ ಮಾಡ್ಕೋತೀರೋ? ನಿಮಗೆ ಪಾನಿಪುರಿ ತಿನ್ಕೊಂಬರೋಣ? ತುಕ್ಕರ್ ಬಡೀರಿ, ಇನ್ನ ಊದ್ಕೋತೀರಾ? ಹಲೋ. ಹಾಂ, ಓಕೆ ಓಕೆ. ಟ್ರಾವೆಲ್ ಏಜೆಂಟ್ ಫೋನ್ ಮಾಡಿದ್ದ, ಮಂಗ್ಳೂರ್ ಬಸ್ ಇನ್ನು 1 hour ಲೇಟ್ ಅಂತೆ. 5 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಅಲ್ಲ, 1 hour ಮೇಲಾಗ್ಲಿ ನಾನು ನನ್ನ ಕಣ್ಣನ್ನು ಮಿಟುಕಿಸೋಲ್ಲ. ಓಹೋ, ಆಯ್ತು. ಯಾರು ಫಸ್ಟ್ ಕಣ್ ಮಿಟಕ್ಸ್ತಾರೆ ಅವ್ರು ಸೋಲ್ತಾರೆ. ಇಬ್ರು ಬ್ಯಾಗ್ ನನ್ನ ಹತ್ರ ಇದೆ, ನಾನೇ ಅಂಪೈರ್. ಟೈಮ್ ಸ್ಟಾರ್ಟ್ ನೌ. ಅದ್ಗೆ ಯಾಕೋ ಟೆನ್ಷನ್ ಅಲ್ಲಿ ಇದ್ದಾಗಿದೆ. ನನ್ಗೆ ಕಾಫಿ ಪ್ರಿಪೇರ್ ಮಾಡಿ ಗಿವ್ ಮಾಡಿ, ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಏನ್ ಟೆನ್ಷನ್ ಏನೋ, ಸೀರೆ ಸೇಫ್ ಆಗಿ ಮನೆಗೆ ಬಂದ್ರೆ ನನಗಷ್ಟೇ ಸಾಕು. ಅಯ್ಯ ಅದೆಷ್ಟು ತಲೆ ಕೆಡ್ಸ್ಕೊತೀರ? ಅದಕ್ಕೆ ಅದೇನ್ ಚಿನ್ನನ ಬೆಳ್ಳಿನ? ಆಫ್ಟರ್ ಒಂದ್ ಸೀರೆನಪ್ಪ. ಶ್ರೀಹರಿ, ಆಫ್ಟರ್ ಆಲ್ ಸೀರೆ ಅಲ್ಲ, ಆ ಸೀರೆ ನನ್ ಪ್ರಾಣ. ಅದು ನನ್ನ ಮದ್ವೆ ಸೀರೆ. ಜಾಸ್ತಿ ಮಾತಾಡಿದ್ರೆ ಮುರ್ಗಿ. ಸ್ವೀಟು, ಹಾ, ನೀನ್ ಸೀರೆ ನಾನು ತಗೊಂಡಿದ್ದೀನಿ. ಇಲ್ಲಿ ಪಾಪ ನನ್ನ ಫ್ರೆಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ಹೌದು, ನಾನು ಅವ್ರ ಮುಂದೆನೇ ಇದ್ದೀನಿ, ಕಣ್ಮಿಟಿಕ್ಸ್ದೆ ನೋಡ್ತಾ ಇದ್ದೀನಿ. ಪೇಷಂಟು ನನ್ನ ಮುಂದೆನೇ ಇದ್ದಾರೆ. ಓಕೆ. ಓ ಮೈ ಗಾಡ್, 1 hour ಆಯ್ತು. ನೀವಿಬ್ರು ಹೀಗೆ ನೋಡ್ತಾ ಇದ್ರೆ ಬಸ್ ಮಿಸ್ ಆಗೋದು ಗ್ಯಾರಂಟಿ. ನಾನ್ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು, ಗೊತ್ತಾ? ನಾನು ಸೋತ್ರೆ ಈ ಕವರ್ ನಿನ್ ಪಾಲಾಗತ್ತೆ, ಆಮೇಲೆ ನನ್ನ ಕತೆ ಅಷ್ಟೇ. ನೋ ವೇ, ಚಾನ್ಸೇ ಇಲ್ಲ, ನಾನ್ ಸೋಲಲ್ಲ. ಮಾವ, ಕೈ ಮುಗಿತೀರಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಯಾಕಮ್ಮ ಒದ್ದಾಡ್ತಾ ಇದೀಯಾ? ಮಾವ, ಈ ಜಾಮಗ್ ಒಂಚೂರು ಸೆನ್ಸೇ ಇಲ್ಲ. ಸೀರೆ ರೆಡಿ ಇದೆ, ತಗೊಂಡ್ ಬರ್ತೀನಿ ಅಂತ ಹೋದೋರಿನ್ನ ಬಂದೇ ಇಲ್ಲ. ಬರ್ತಾನೆ ಕಣಮ್ಮ, ಯಾರೋ ಫ್ರೆಂಡ್ಸ್ ಸಿಕ್ಕಿರ್ತಾರೆ, ಮಾತಾಡ್ತಾ ಕೂತಿರ್ತಾನೆ. ಮಾವ, ನಾನು ಹೊರಗಡೆ ಕಾಲ್ ಮಾಡಿದ್ದೆ, ಅವ್ರ ಫ್ರೆಂಡ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಯಾರಾದ್ರೂ ಮದ್ವೆ ಸೀರೆನ ಆಸ್ಪತ್ರೆಗೆ ತಗೊಂಡ್ ಹೋಗ್ತಾರಾ? ಅಲ್ಲಮ್ಮ, ಮದುವೆ ಸೀರೆನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ, ಯಾರಾದ್ರೂ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರಾ? ಅಲ್ಲೇ ಎಂತ ಸುದ್ದಿ ಇಲ್ಲಿ ನೋಡಿ. ಇಬ್ರು ಲವರ್ಸು 2 hours ಇಂದ ಒಂದೇ ಜಾಗದಲ್ಲಿ ಕೂತು ಕಣ್ಣಿಟ್ಟು ನೋಡ್ತಾ ಇದಾರಂತೆ. ಎಷ್ಟು ಚೆನ್ನಾಗಿ ನೋಡ್ತಿದಾರಲ್ಲ. ಮೋಸ್ಟ್ಲಿ ದೃಷ್ಟಿ ಯುದ್ಧ ಅಂದ್ರೆ ಇದೆ ಅನ್ಸುತ್ತೆ. ಏನದು? ಪ್ರಣಯ ಭರಿತ ಜೋಡಿ ಕೂತಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದಾರೆ. ನಾಚಿಗೆಟ್ಟವ್ರು. ಪಬ್ಲಿಕ್ಸ್ ಇವ್ರ ಜೊತೆ ಸೆಲ್ಫಿ ಟೇಕ್ ಮಾಡಿ ಎಲ್ಲಾ ಕಡೆ ಸೆಂಡ್ ಮಾಡ್ತಿದಾರೆ. ನನಗೂ ವಿಡಿಯೋ ಬಂದಿದೆ, ಮುಖ ಕಾಣಿಸ್ತಾ ಇದೆ. ಯಾರು ಅಂತ ನೋಡಮ್ಮ. ಪಾಪಣ್ಣನ? ಹೌದು, ಪುಂಡನೇ ಕಾಣಿಸ್ತಾ ಇದೆ. ಯಾರು ಗೊತ್ತಿಲ್ಲ, ಆದ್ರೆ ಇವ್ರು ಮಾತ್ರ ಪುಂಡನ್ ತರನೇ ಇದ್ದಾನೆ. ಯಾರೋ ಕಾಲೇಜ್ ಫ್ರೆಂಡ್ ಇರ್ಬೇಕು, ಇಲ್ಲ ಎಕ್ಸ್ ಲವರ್ ಏನೋ. ಮುಚ್ಚೋ ಬಾಯಿ, ಆತರ ಎಲ್ಲ ಇರಕ್ ಚಾನ್ಸೇ ಇಲ್ಲ. ಅವ್ರು ನಂಗೆ ಪ್ರಾಮಿಸ್ ಮಾಡಿ ಹೇಳಿದ್ರು ಅವ್ರಿಗೆ ಯಾರಿಗೂ ಎಕ್ಸ್ ಲವರ್ ಇಲ್ಲ ಅಂತ. ಹೇಗ್ ನೋಡ್ತಾ ಇದಾರಲ್ಲ, ಕಣ್ಣು ಮಿಟಿಕ್ಸ್ದೆ.
ಇಮಿಡಮಿ 2 hours ಕಂಪ್ಲೀಟ್ ಆಗಿದೆ. ಇವರಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಡಿಸೈಡ್ ಮಾಡಕ್ಕೆ ಜನ ಆನ್ಲೈನ್ ನಲ್ಲಿ ಬೆಟ್ಟಿಂಗ್ ಕಟ್ತಿದ್ದಾರೆ. ಯಪ್ಪ, ನಮ್ಮ ಅಣ್ಣ ಎಷ್ಟು ರಸಿಕ ಅಲ್ವಾ? ಏಯ್, ಮತ್ತೆ ಮತ್ತೆ ವಿಡಿಯೋ ತೋರಿಸಿ ನಿಮ್ಮ ಅತ್ತಿಗೆ ನಾ ಕೇಳಿಸ್ಬೇಡ ಕಣೋ. ಮಾವ ನಿಮ್ ಮಗ ತಾನೆ? ಅವನ್ ತರನೇ ಬೇರೆ ಯಾರೋ ಇರ್ಬೇಕು ಕಣಮ್ಮ. ಅಲ್ಲ, ನಮ್ ಪುಂಡ ಯಾಕೆ ಹಾಗೆ ಕಣ್ ಹುಡುಗಿಯರಿಗೆ ಕಣ್ಣು ನೋಡ್ತಾ ಇರ್ತಾನೆ? ಅದಕ್ಕೆ ಡೌಟೇ ಇಲ್ಲ, ಇದು ಪಾಪಣ್ಣ. ನನ್ ಕೈ ಸಿಗ್ಲಿ, ಅವ್ರಿಗೊಂದ್ ಕತೆ ಕಾಣಿಸ್ತೀನಿ ನಾನು. ಅಯ್ಯೋ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಹುಡುಗಿ ನೋಡ್ಕೊಂಡು ಗಟ್ಲೆ ಕೂತ್ಕೊಳ್ಳೋದು ಅಂದ್ರೆ ಬಾಬಾ, ಅದೇನ್ ಸಾಮಾನ್ಯದ ವಿಷಯನಾ? ಇವತ್ತು ಕತೆ ಮುಗೀತು, ನಾನು ಅವ್ರನ್ನ ಬಿಡಲ್ಲ. ಚಾಲು ಬರ್ತಾರೆ ಬಿಡಮ್ಮ. ಆಗಲ್ಲ ಮಾವ, 2 ಗಂಟೆಯಿಂದ ಒಂದೇ ಕಡೆ ಕೂತ್ಕೊಂಡು ಆತರ ನೋಡೋದು ಅಂತಂದ್ರೆ ಅದು ಸಾಮಾನ್ಯದ ವಿಷಯ ಇಲ್ಲ ಅಂತ ಇವನ ಹೇಳ್ತಿದ್ದಾನಲ್ಲ. ಅವ್ರನ್ನ ಪತ್ತೆ ಹಚ್ಚಿ ಮನೆಗ್ ಕರ್ಸಿ ಇವತ್ ನಾನು ಅವ್ರನ್ನ ಬಿಡಲ್ಲ. ಅವ್ರ ಕೈಯಲ್ಲಿ ನನ್ನ ಮದ್ವೆ ಸೀರೆ ಇದೆ ಮಾವ, ಆ ಸೀರೆ ನನಗೆ ತುಂಬಾ ಮುಖ್ಯ. ಓ ಆಯ್ತಮ್ಮ, ನೀ ಕೂತ್ಕೊಳ್ಳಮ್ಮ ಇಲ್ಲಿ. ಶ್ರೀಹರಿ, ಏನಾದ್ರು ಮಾಡು. ನನ್ನ ಫೀಸು? ಓ, ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಆಮೇಲೆ ಕೊಡ್ತೀನಿ, ಸುಮ್ಮನೆ ಇರು. ಪಕ್ಕ ಪಕ್ಕ. ಮೇಡಮೇ, ಆ ವಿಡಿಯೋ ನೋಡ್ತಾ ಇದ್ರೆ ಆ ಜಾಗದ ಬಗ್ಗೆ ಏನೋ ಕ್ಲೂ ಸಿಗ್ತಿದೆ. ಒಂದ್ ಕೈ ನೋಡೇ ಬಿಡೋಣ. ಮಾವ ನಾನು ಹೋಗ್ತೀನಿ. ಬೇಡ ಕಣಮ್ಮ. No. ಚಾರು, ಚಾ. ಲೇ, ಮಂಗ್ಳೂರ್ಗೆ ಹೋಗ್ಬೇಕಾಗಿರೋ ಬಸ್ಸು ಇನ್ನು 10 ನಿಮಿಷದಲ್ಲಿ ಹೊರಡ್ತಾ ಇದೆ. ಮುಗಿಸಿ ಇಬ್ರಲ್ಲಿ ಒಬ್ರು. ನಾನ್ ಯಾಕೆ ಮುಗಿಸ್ಲಿ? ಸೀನೇ ಇಲ್ಲ, ಬೇಕಿದ್ರೆ ಅವಳೇ ಮುಗಿಸ್ಲಿ. ಇಲ್ಲ, ನಾನ್ ಸೋಲೋದಿಲ್ಲ. ಇಷ್ಟು ದಿವಸ ಪುಂಡಾನೇ ಗೆಲ್ತಾ ಇದ್ದ, ಇವತ್ ನಾನೇ ಗೆಲ್ಲೋದು. ಪುಂಡನ್ ಬ್ಯಾಗ್ ನಾನೇ ಪಡೆಯೋದು. ಆಹಾ, ನಾನೇನಾದ್ರೂ ಸೋತ್ ಬಿಟ್ರೆ ಈ ಕವರ್ ನಿಂದಾಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಚಾರು ನನ್ ಹಂಗಿಸ್ತಾನೆ ಇರ್ತಾಳೆ. ಏನಿದೆ ಅದ್ರಲ್ಲಿ? ಸೀರೆ. ಎಂತ ಸೀರೆನೋ ಅದು? ಇದು ನನ್ನ ಹೆಂಡತಿ ಸೀರೆ ರಮ್ಯಾ. ಇದ್ರ ಮೇಲೆ ಅವಳು ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಮ್ಮ ಮದ್ವೆಗಂತ ತಗೊಂಡಿದ್ದು. ಒಂದ್ಸಲನೂ ಅವಳು ಹುಟ್ಟಿಲ್ಲ. ಅದ್ರ ಮೇಲೆ ಜ್ಯೂಸ್ ಚೆಲ್ಲೋಯ್ತು. ಅದಕ್ಕೆ ನಾನು ಸೋಲಲ್ಲ. ಅಂಜಲಿ, ಪ್ಲೀಸ್ ಕಣ್ಮಿಟಕ್ಸು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಪುಂಡ ಡಿಸ್ಟರ್ಬ್ ಮಾಡ್ಬೇಡ. ಇವತ್ ನಾನೇ ಗೆಲ್ಬೇಕು. 1 hour ಆಗ್ಲಿ 2 hours ಆಗ್ಲಿ, 1 ದಿನಾನೇ ಆಗ್ಲಿ, ನಾನಂತೂ ಕಣ್ಮಿಟಕ್ಸೋದಿಲ್ಲ. ಅಯ್ಯೋ ನೋಡು, ಈ ಸೀರೆ ವಿಷಯ ಬಿಟ್ಬಿಟ್ಟು ನೀನು ನೋಡ್ರಿ, 2,000 ರೂಪಾಯಿ ಇದೆ. ಸೀರೆ ಬದಲು ಇದನ್ನ ತಗೋ, ಓಕೆನಾ? ಓಕೆ, ಕಣ್ಮಿಟ್ಟು ರಮ್ಯಾ, ಇರ್ಲಿ, ನೋ ಪ್ರಾಬ್ಲಮ್. ಇನ್ನೊಬ್ಬ ಬಂದು ಕರ್ಕೊಂಡು ಹೋಗ್ಲಿ, ಆದ್ರೆ ನಾನು ಕಣ್ಮಿಟ್ಟಕ್ಸಲ್ಲ. ಚಾಲೆಂಜ್. ನೋ ಪಾಪಣ್ಣ, ಮನೇಲಿ ಅಕ್ಕೆ ಬಡ್ಕೋತಾ ಇದ್ರೆ ನೀನೇನೋ ಇಲ್ಲಿ ಚೆಲ್ಲಾಟ ಆಡ್ಕೊಂಡು ಕೂತಿದ್ಯಾ? ಶ್ರೀಹರಿ, ಇಂಥ ಟೈಮಲ್ಲಿ ಡಿಸ್ಟರ್ಬ್ ಮಾಡಬೇಡ, ನಿಮ್ಮ ಅತ್ತಿಗೆಗೆ ಲಾಸ್ ಆಗೋದು. ಪಾಪಣ್ಣ ವಾಟ್ ಮಾಡ್ತಾ ಇದ್ಯಾ? ಅವ್ರ ಐಸಲ್ಲಿ ಏನಿದೆ? ಯಾಕೆ ಸೀ ಮಾಡ್ತಿದ್ಯಾ? ಮೇಡಮೇ, ಡೀಪಾಗಿ ಲವ್ವಲ್ಲಿ ಮುಳುಗಿದ್ರೆ ಹಾಗೆ ಒಬ್ರು ಕಣ್ಣಲ್ಲಿ ಇನ್ನೊಬ್ರು ಕಣ್ಣಿಟ್ಟು ನೋಡ್ತಾ ಇದ್ರೆ ಪ್ರೇಮಲೋಕನೇ ಕಾಣಿಸುತ್ತೆ. ಪ್ರೇಮಲೋಕ ಮೂನೆಲ್ಲ ಸೀ ಮಾಡ್ತಿದಾರಾ? ನಂಗ್ ರವಿ ಮಾಮ ಅಂದ್ರೆ ತುಂಬಾ ಕ್ರೇಜ್ ಕೊಡು, ನಾನು ಸೀ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಶ್ರೀಹರಿ, ದಯವಿಟ್ಟು ಸೈಡ್ ಕರ್ಕೊಂಡು ಹೋಗೋ. ನಾವಿಬ್ರು ಗೇಮ್ ಮಾಡ್ತಿದೀವಿ, ಎಲ್ಲ ವ್ಯರ್ಥ ಆಗ್ಬಿಡುತ್ತಲ್ಲ. ನೋಡು ಪಾಪಣ್ಣ, ನೀನ್ ಈ ತರ ಹುಡುಗಿರ್ ಜೊತೆ ಕಣ್ಣಾಟ ಆಡ್ತಾ ಇರೋದು ಆಲ್ರೆಡಿ ಅದ್ಗೆ ಗೊತ್ತಾಗಿದೆ. ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಆಲ್ರೆಡಿ ಅದ್ಗೆ ಇಲ್ಲಿಗೆ ಬರೋಕ್ ಹೊರಟಿದ್ದಾರೆ. ನೀನ್ ಇವಾಗ ಸೀರೆ ತಗೊಂಡ್ ಎದ್ಯೋ ಬದುಕ್ದೆ, ಇಲ್ಲ ಅಂದ್ರೆ ನಿನಗೆ ಡೈವೋರ್ಸ್ ಸಿಗೋದ್ ಗ್ಯಾರಂಟಿ. ಡೈವೋರ್ಸ್ ವಿಷಯ ಕಣ್ಮಿಟಿಕ್ಸ್ ಮಾಡ್ಬಿಟ್ಟಲ್ಲ ನೀನು. ಏನು ಎಷ್ಟೊತ್ತಿಗೆ ಪಾಸ್ ಆಗಿದ್ದೆಲ್ಲ ವ್ಯರ್ಥ ಮಾಡ್ಬಿಟ್ಟಲ್ಲ ನೀನು. ಯಾಕೋ ಯಾಕೋ ಪುಂಡ ನಾನೇ ವಿನ್ನರ್. ಸೊ ಈ ಬ್ಯಾಗ್ ನಂದು. ಅಂಜಲಿ ಪ್ಲೀಸ್, ಅಂಜಲಿ ಆ ಸೀರೆನ್ ಮಾತ್ರ ತಗೊಳ್ಬೇಡ ನೀನು. ಆ ಸೀರೆನ್ ಬಿಟ್ಟು ಏನಾದ್ರು ತಗೊಳಕು. ನೋಡು ನೋಡು, ಅದು ನಮ್ಮ ಮದ್ವೆಲಿ ತಗೊಂಡಿದ್ದ ಅಂಜಲಿ. ಅದು ಚಾರು ಅದ್ರ ಮೇಲೆ ಪ್ರಾಣ ಇಟ್ಕೊಂಡಿಲ್ಲ. ಬೇಕಿದ್ರೆ ಆ ಸೀರೆ ಬದಲು ದುಡ್ಡು ಕೊಡ್ತೀನಿ. ಇದ್ದಿದ್ದು 2,000 ಹೋಯ್ತಲ್ಲಪ್ಪ. ಅಂಜಲಿ ಪ್ಲೀಸ್, ಅಂಜಲಿ ನೀನು ಕೈ ಮುಗಿತೀನಿ. ಅಂಜಲಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಗೆಲ್ಲ ಗೆದ್ದನ್ನ ಕೊಡೋಕ್ಕಾಗತ್ತಾ? ಥ್ಯಾಂಕ್ಸ್ ಶ್ರೀಹರಿ, ಥ್ಯಾಂಕ್ಸ್ ನಿಮ್ಮಿ. ನಿನ್ ತರನೇ ನಾನು ರವಿ ಮಾಮನ್ ದೊಡ್ಡ ಫ್ಯಾನು. ಅವ್ರ ಸಿನಿಮಾಗಳನ್ನ ನೋಡಿ ನೋಡಿ ಈ ಪುಂಡನ್ ಬಗ್ಗೆ ದೊಡ್ಡ ಪ್ರೇಮ್ ಲೋಕನೇ ಕಟ್ಕೊಂಡಿದ್ದೆ. ಆದ್ರೆ ಈ ಪುಂಡ ನನ್ ಕೈ ಸಿಗ್ಲೇ ಇಲ್ಲ. ಅಂಜಲಿ, ಮೊದಲನೇ ಬಸ್ ಅಂತೂ ಹೋಯ್ತು, 2ನೇ ಬಸ್ ಆದ್ರೂ ಸಿಗುತ್ತಾ? ನಡಿ ನೋಡೋಣ. ಕಾಲೇಜ್ ಡೇಸ್ ಅಂತೂ ಸೋತ್ರು, ಈಗ ಗೆದ್ದಿಯಲ್ಲ. ನಡಿ ನಡಿ. ಪ್ಲೀಸ್ ಅಂಜಲಿ, ಅಂಜಲಿ ಪ್ಲೀಸ್, ಅಂಜಲಿ ಅಂಜಲಿ ಕರುಣೆ ತೋರ್ಸು ಅಂಜಲಿ ಪ್ಲೀಸ್. ಅಂಜಲಿ ಬಾಯ್ಲಿ ಪ್ಲೀಸ್ ಪ್ಲೀಸ್. ಅಂಜಲಿ, ರಮ್ಯಾ ರಮ್ಯಾ ರಮ್ಯಾ. ಎಲ್ರಿ ಅವಳು?
ಎಲ್ಲಿ ಹೋದ್ಲು? ಯಾರು? ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರಲ್ಲ ಅದೇ ನಿಮ್ ಪ್ರೇಯಸಿ. ರೇಸಿನ ಯಾರು? ಅವರಾ? ಅದು ಅವರು ನನ್ನ ಕಾಲೇಜ್ ಮೇಟು. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಒಬ್ರನ್ನೊಬ್ರು ನೋಡ್ತಿದ್ವಿ ಅಷ್ಟೇ. ಹಲೋ ಪಾಪಣ್ಣ, 2 ಗಂಟೆ ಇಲ್ಲೇ ನೋಡ್ತಾ ಕೂತಿದ್ದೀರಾ. ನಿಮ್ ಕಣ್ಣೆ ಸಲಿಗೆ ಪೋಸ್ ಎಲ್ಲ ಕಡೆ ವೈರಲ್ ಆಗಿದೆ. ಯಾವ ಹುಡುಗಿನೂ ಕಣ್ಣೆತ್ತು ನೋಡಲ್ಲ ಅಂತ ಹೇಳಿದ್ರಿ, ಇವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರಾ? ಸ್ವೀಟು, ಅದು ಆಕ್ಚುಲಿ ಏನಾಯ್ತು ಗೊತ್ತಾ? ಲೋ ಪಾಪಣ್ಣ, ನೀನ್ ಅಂಜಲಿ ಜೊತೆ ದೃಷ್ಟಿ ಯುದ್ಧ ಮಾಡ್ತಾ ಸೋತೋಗಿ ಅದ್ಕೆ ಸೀರೆನ ಅಂಜಲಿ ಕೊಟ್ಟು ಕಳ್ಸಿದ್ಯಾ ಅಂತ ಪಾಪ ಅದ್ಗೆ ಹೇಗ್ ಗೊತ್ತಾಗುತ್ತಾ? ಅಂದ್ರೆ ಅವ್ಳು ಯಾರೋ ಅಂಜಲಿ ದೃಷ್ಟಿ ಯುದ್ಧದಲ್ಲಿ ಗೆದ್ಲು ಅಂತ ನನ್ನ ಮದುವೆ ಸೀರೆನ ನೀವು ಅವಳಿಗೆ ದಾನ ಮಾಡಿದ್ರ, ಪ್ರಾಣನ ಒಪ್ಸಿದ್ರ ಅವಳಿಗೆ. ಅಯ್ಯ ಬಿಡಿ ಅದ್ಗೆ, ಅದು ಹೋದ್ರೆ ಇನ್ನೊಂದ್ ಸೀರೆ ಪಾಪಣ್ಣ ನಿಮಗೆ ಕೊಡಿಸ್ತಾನೆ ಅಲ್ವೇನಾ? ಸೇರಿ ಮಗುವಿಗೆ ಇಲ್ಲಿ ತೊಟ್ಲು ತುಗ್ತಿದ್ಯಾ ಕಣೋ ನೀನು? ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೊಂತೀರಾ? ಪಾಪಣ್ಣ ನ್ಯೂ ಸ್ಯಾರಿ ಬೈ ಮಾಡಿ ಗಿವ್ ಮಾಡ್ತಾನೆ. ಬೇಕಾಗಿಲ್ಲ, ಆ ಸೀರೆ ನನ್ನ ಮದ್ವೆ ಸೀರೆ. ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೆ ಗೊತ್ತಾ ಅದನ್ನ? ನಾನು ಅರ್ಧ ದುಡ್ಡು ಹಾಕಿದ್ದೆ, ಇವ್ರು ಅರ್ಧ ದುಡ್ಡು ಹಾಕಿದ್ರು. ಅದು ನನ್ನ ಪ್ರಾಣ. ಇದುವ ತನಕ ನನ್ನ ಸೀರೆ ಹುಟ್ಟೇ ಇರ್ಲಿಲ್ಲ. ಅದೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಏನಾಯ್ತಂದ್ರೆ ಬೆಟ್ಟಿಂಗ್ ಕಟ್ಟಿದ್ವಲ್ಲ, ದೃಷ್ಟಿ ಯುದ್ಧದಲ್ಲಿದ್ದಾಗ ಇವನೇ ಡಿಸ್ಟರ್ಬ್ ಮಾಡಿದ್ದು. ಅದಕ್ಕೆ ನಾನು ಸೋತೆ. ಅದಕ್ಕೆ ಅವ್ರು ಸೀರೆ ತಗೊಳೋದು ನಾನಲ್ಲಪ್ಪ, ಎಲ್ಲ ಇವನಿಂದಾನೆ. ಆಯ್ತು ಬಿಡಿ, ನಿಮಗೆ ಹುಡುಗಿರ್ ಫ್ರೆಂಡ್ಸ್ ಇದಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಮತ್ತೆ ಮನೆಯಲ್ಲಿ ನನಗೆ ಯಾರು ಹುಡುಗಿರ್ ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ತಿದ್ರಿ. ಬಿಟ್ಟು ನನ್ನ ಕಾಲೇಜ್ ಮೇಟು ಅಷ್ಟೇ. ನೋ, ನಾನು ಇವತ್ತೇ ಕುಂದಾಪುರಕ್ಕೆ ಹೊರಟೆ. ನನ್ನ ನಿಮ್ಮ ಸಂಬಂಧ ಮುಗೀತು. ನೀವು ಯಾವ ಸೀರೆ ಕೊಟ್ರು ಅವಳ ಜೊತೆನೆ ಹೋಗಿ ಸಂಸಾರ ಮಾಡಿ. ನನ್ಗೇನಾಗ್ಬೇಕಾಗಿದೆ? ಕಾಲೇಜ್ ಮೇಟ್ ಅಂತೆ. ಹಠ ಮಾಡ್ಬೇಡ, ನಿಂತ್ಕೋ ನೀನು. ನೋ ಸ್ವೀಟು, ಹಠ ಮಾಡ್ಬೇಡ ನೀನ್. ಆಗಲ್ಲ. ಪೂರ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಿನ್ಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಬಿಡಿ. ಒಂದ್ ನಿಮಿಷ ಎಲ್ಲ ಅಪ್ಪ ಸ್ವಲ್ಪ ಹೇಳಪ್ಪ ಇವಳಿಗೆ. ಇಲ್ಲ. ಚಾರು, ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ಮಾವ, ಇದು ಸಣ್ಣ ವಿಚಾರ ಅಲ್ಲ. ನಿಮಗ್ ನನ್ ಸೆಂಟಿಮೆಂಟ್ಸ್ ಅರ್ಥ ಆಗ್ತಾ ಇಲ್ಲ. ಇವತ್ತು ಸೀರೆ ಕೊಟ್ಟಿದ್ದಾರೆ, ನಾಳೆ ಹೃದಯನೇ ಕೊಡ್ತಾರೆ. ನನಗಿಂತ ಸಂಸಾರ ಬೇಡ. ನಿಮ್ಮಂತ ನಂಬಿಕೆ ದ್ರೋಹ ಮಾಡಿರೋ ಗಂಡನ ಜೊತೆ ನಾನ್ ಸಂಸಾರ ಮಾಡಲ್ಲ. ಇನ್ನು ಏನಾದ್ರೂ ಸಹಿಸ್ತಾಳೆ, ಆದ್ರೆ ತನ್ನ ಗಂಡನ ಇನ್ನೊಬ್ಬರ ಜೊತೆ ಹಂಚ್ಕೊಳಲ್ಲ. ನಾನ್ ಹೊರಟೆ. ಸಮಾಧಾನ ಮಾಡ್ಕೊಳಮ್ಮ. ಸಾರಿ ಮಾವ, ಇದುವರೆ ತನಕ ನಿಮ್ ಮಾತನ್ನ ನಾನು ಕೇಳಿದೀನಿ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನನಗ್ ಬಲವಂತ ಮಾಡ್ಬೇಡಿ ಪ್ಲೀಸ್. ನಾನ್ ಹೊರಟೆ. ಸ್ವೀಟು, ನಿಂತ್ಕೋ. ಸ್ವೀಟು, ನಿನ್ಗೆ ಗೊತ್ತಾಗ್ತಿಲ್ಲ. ಬಿಡು ಸ್ವೀಟು. ನಾನು ಹೋಲ್ಡ್ ಆನ್. ಓಹೋ, ಫೋಟೋ ನೋಡಿದ್ದೆ, ಇವಾಗ ದರ್ಶನ ಆಯ್ತು. ಮನೆ ಹೊಡಿಯೋ ಮಾರಿ ಮನೆಗೆ ಬಂತಂತೆ. ನೀನೇನ ಗರ್ಲ್ ಫ್ರೆಂಡು? ಹೇ, ಬರೀ ಫ್ರೆಂಡು, ಗರ್ಲ್ ಫ್ರೆಂಡ್ ಅಲ್ಲ. ನನ್ ಸಂಸಾರಕ್ಕೆ ಬೆಂಕಿ ಹಚ್ಚಿದ್ದಾಯ್ತಲ್ವಾ? ನೀನೇ ಇವ್ರ ಜೊತೆ ಸಂಸಾರ ಮಾಡ್ಕೊ. ನಾನ್ ನನ್ನ ತಾಯಿ ಮನೆಗೆ ಹೊರಟೆ. ಬನ್ನಿ ಇಲ್ಲಿ. ನೀವು ಬಂದ್ಬಿಡಿ. ಏನು? ಫಸ್ಟ್ ನಾ ಹೇಳೋದ್ನ ಕೇಳಿ, ಸತ್ಯನ ಅರ್ಥ ಮಾಡ್ಕೊಳ್ಳಿ. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ನನ್ಗೆ ಅವನಿಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್. ಮುಂಚೆಯಿಂದಲೂ ನಾವೆಲ್ಲ ಫ್ರೆಂಡ್ಸ್ ಕ್ಯಾಂಟೀನ್ ಅಲ್ಲಿ ಈ ದೃಷ್ಟಿ ಯುದ್ಧ ಮಾಡ್ತಾನೆ ಇದ್ವಿ. ನಾನೇ ಪ್ರತಿ ಸಲ ಸೋಲ್ತಾ ಇದ್ದೆ, ಈ ಪುಂಡ ಯಾವಾಗ್ಲೂ ಗೆಲ್ತಾ ಇದ್ದ. ಇವತ್ತೇನೋ ಅಚಾನಕವಾಗಿ ಸಿಕ್ಕ. ಅದಕ್ಕೆ ದೃಷ್ಟಿ ಯುದ್ಧ ಮಾಡೋಣ ಅಂತ ಅನ್ಕೊಂಡ್ ಮಾಡಿದ್ವಿ. ನಿನ್ನ ದೃಷ್ಟಿ ಯುದ್ಧದಿಂದ ನನ್ನ ಮದ್ವೆ ಸೀರೆ ಹೋಯ್ತಲ್ಲ, ಅದಕ್ಕೆ ನಾನ್ ಮನೆ ಬಿಟ್ಟು ಹೋಗ್ತಿರೋದು. ಇದೊಂದ್ ಸಣ್ಣ ವಿಷಯ. ಇದೊಂದ್ ಸೀರೆ ವಿಷಯಕ್ಕೆ ಮನೆ ಬಿಟ್ಟೆ ಹೋಗುವಂತ ನಿರ್ಧಾರ ಮಾಡಬಹುದಾ? ಅದೇಮ್ಮ ನಾನು ಹೇಳಿದ್ದು. ಒಂದು ಸೀರೆ ಡ್ರೈ ವಾಶು ಡೈವರ್ಸ್ ತನಕ ಹೋಗಿ ಮನೆ ಬಿಟ್ಟು ಹೋಗೋದು ಏನ್ ಚೆನ್ನಾಗಿರುತ್ತೆ ಅಂತ. ಆ ಸೀರೆ ಕೊಟ್ಟೋಗೋಣ ಅಂತಾನೆ ನಾನ್ ವಾಪಸ್ ಬಂದಿದ್ದು. ಅಯ್ಯೋ, ಅಷ್ಟೊಂದು ಇಷ್ಟನಾ ಈ ಸೀರೆ ಅಂದ್ರೆ? ಓ, ಇದು ನನ್ ಪ್ರಾಣ. ಇದಕ್ ಒಂದ್ ಚೂರ್ ಗಲೀಜಾದ್ರೂ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಪುಂಡ ನನಗ್ ಇವತ್ ಮಾಡಿರೋ ಸಹಾಯನ ನಾನ್ ಯಾವತ್ತೂ ಮರೆಯಕ್ಕಾಗಲ್ಲ. ಈಗ ಪುಂಡ ಕೇವಲ ಫ್ರೆಂಡ್ ಮಾತ್ರ ಅಲ್ಲ, ಮತ್ತಿನ್ನೇನು? ನನ್ಗೆ 2ನೇ ಜನ್ಮ ಕೊಟ್ಟಂತ ದೇವ್ರು. ಅಂಜಲಿಗ್ ಮಾತ್ರ ಅಲ್ಲ, ಈ ರಮ್ಯನಿಗೂ. ಏನಮ್ಮ ತುಂಬಾ ಒಗಟಾಗಿ ಹೇಳ್ತಾ ಇದಿಲ್ಲ? ಅದ್ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ದೃಷ್ಟಿ ಯುದ್ಧ ಅಂತ ಕೂತ್ವಿ. ಯಾರು ಸೋಲ್ತಾರೋ ಅವ್ರಿಗೆ ತಮ್ಮ ಬ್ಯಾಗ್ನ ಕೊಡ್ಬೇಕು ಅಂತ ನಿರ್ಧಾರ ಆಯ್ತು. ಇದ್ರಿಂದ ನಾವು ಹೋಗ್ಬೇಕಾಗಿದ್ದ ಮಂಗಳೂರು ಬಸ್ ಮಿಸ್ ಆಯ್ತು. ನಾವು ಹೋಗ್ಬೇಕಾಗಿದ್ದ ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿ ಬ್ರಿಡ್ಜ್ ಮೇಲಿಂದ ಬಿದ್ದು 15 ಜನ ಸತ್ತಿದಾರಂತೆ. ಮಿಕ್ತವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ನಮ್ಮಿಬ್ರು ಪ್ರಾಣ ಉಳಿಸಿದ್ದು ನಿನ್ನ ಗಂಡ, ಈ ಪುಂಡ. ನಿಮ್ ಮೇಲೆ ಪುಣ್ಯಂಗ್ ಎಷ್ಟು ಪ್ರೀತಿ ಅಂದ್ರೆ 2 ಗಂಟೆ ಸೋಲ್ದೆ ದೃಷ್ಟಿ ಯುದ್ಧ ಮಾಡಿದ್ರು. ಅದ್ರಿಂದ ನಮ್ಮಿಬ್ರು ಪ್ರಾಣನೂ ಉಳಿತು. ನಿನ್ನ ಅನುಮಾನ ಪರಿಹಾರ ಆಯ್ತಾ? ನಿನ್ ಸೀರೆ ನಿನಗೆ ಸಿಕ್ತಾ? ಹೋಗಿ ಈ ಸೀರೆ ಉಟ್ಕೊಂಡು
ದೇವ್ರ ಹತ್ರ ದೀಪ ಹಚ್ಚು. ಮನೆಗೆ ಬಂದವ್ರಿಗೆ ಏನಾದ್ರು ಕೊಡು. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು. ನಾನು ಹೆಲ್ಪ್ ಮಾಡ್ತೀನಿ. ಆಯ್ತಮ್ಮ. ಅಯ್ಯೋ ಅಂಕಲ್ ಜ್ಯೂಸ್ ಎಲ್ಲ ಯಾಕೆ? ಅಯ್ಯೋ, ನೀವು ನಮ್ಮ ಮನೆಗೆ ಬಂದ ಅತಿಥಿಗಳು. ನೀವು ಜ್ಯೂಸ್ ಕುಡಿಯೋ ನೆಪದಲ್ಲಿ ನನಗೊಂದು ಗ್ಲಾಸ್ ಸಿಗುತ್ತಮ್ಮ. ತಂದ್ರ ಬರ್ತೆ ತಂದ್ರ. ಬಂತು ಬರ್ಲಿ ನಾನು ಕೊಡ್ತೀನಿ. ನಾನು ನಾನು ಕೊಡ್ತೀನಿ. ನಾನ್ಗೆ ನಾನು ಕೊಡ್ತೀನಿ. ಮಾಡ್ತೀನಿ. ನಾನು